ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಭಜನಾ ಮಂಗಲೋತ್ಸವ ಇದೆ. 12 ಗಂಟೆಗಳ ಕಾಲ ನಿರಂತರ ಭಜನಾ ಮಂಗಲೋತ್ಸವ ಇದೆ. ಬನ್ನಿ ಹೋಗೋಣ, ನೋಡೋಣ ಹೇಗಿದೆ. ಆಲ್ರೆಡಿ ಎಲ್ಲ ಸ್ವಚ್ಛವಾಗಿ ದೇವಸ್ಥಾನ ಬಹಳ ಜಗಮಗಿಸ್ತಾ ಇದೆ ನೋಡಿ. ಎಲ್ಲರೂ ಮುಕ್ತೇಸರರು ಹಾಗೂ ಎಲ್ಲ ಸಂಚಾಲಕರು ಹಾಗೂ ಸ್ವಯಂ ಸೇವಕರೆಲ್ಲರೂ ಸೇರಿಕೊಂಡು ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ಎಲ್ಲ ಕಾರ್ಯಕ್ರಮಕ್ಕೆ ತಯಾರು ಮಾಡ್ತಾ ಇದ್ದಾರೆ. ನೀರು ಹಾಕಿ ಮಕ್ಕಳು ಕೂಡ ಅದರಲ್ಲಿ ಸೇವೆಯಲ್ಲಿ ಸೇರಿಕೊಂಡಿದ್ದಾರೆ ನೋಡಿ. ಸಂಜೆ ಹೊತ್ತು 6 ಗಂಟೆಗೆ ಹೊತ್ತಿಗೆ ಎಲ್ಲ ನೀಟಾಗಿ ಅಲಂಕಾರಗೊಂಡು ತಯಾರಾಗ್ತದೆ ನೋಡಿ. ಈ ರೀತಿ ಇದೆ. ರಂಗೋಲಿ ಕೂಡ ಹಾಕಿ ಬಹಳ ಚಂದ ಮಾಡಿ ರಂಗೋಲಿ ಹಾಕಿದ್ದಾರೆ ನೋಡಿ. ರಂಜಿತಾ ಅವರು ಸುಂದರವಾಗಿ ಕಾಣ್ತಾ ಇದೆ ದೇವಸ್ಥಾನ ನೋಡಿ. ಇವತ್ತು ವಿಶೇಷವಾದ ಅಲಂಕಾರವನ್ನು ಮಾಡಿರ್ತಾರೆ. ಎಲ್ಲ ಭಕ್ತರು ಕೂಡ ಇವತ್ತು ಆಗಮಿಸ್ತಾರೆ. ಬೆಳಗಿನವರೆಗೂ ಇದ್ದು ದೇವರ ಎಲ್ಲ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರ್ತಾರೆ ನೋಡಿ. ಹೇಗೆ ತಯಾರಾಗಿ ನಿಂತಿದೆ ನೋಡಿ. ಭಜನಾ ಮಂಗಳೋತ್ಸವದ ಪಾಳಿ ಕೂಡ ರೆಡಿಯಾಗಿದೆ. ದೇವರು ಕೂಡ ಈ ರೀತಿ ಅಲಂಕೃತರಾಗಿದ್ದಾರೆ ನೋಡಿ. ದೇವಸ್ಥಾನದ ಒಳಾಂಗಣವನ್ನು ತೋರಿಸ್ತಾ ಇದೆ ನೋಡಿ. ಸ್ವಲ್ಪ ಹೊತ್ತಿನಲ್ಲೇ ಭಜನಾ ಮಂಗಳೋತ್ಸವದ ಆರಂಭಕ್ಕೆ ಚಾಲನೆಯನ್ನು ನೀಡಲಿಕ್ಕಿದೆ ನೋಡಿ. ಹೇಗೆ ತಯಾರಾಗಿದೆ. ದೇವಸ್ಥಾನದ ಗರ್ಭಗುಡಿ ಇವತ್ತು ಬಹಳ ಹೂಗಳಿಂದ ಅಲಂಕೃತಗೊಂಡಿದೆ ನೋಡಿ. ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಿ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ದೇವರ ಬಲಭಾಗದಲ್ಲಿ ಶಿವಾಜಿ ಮಹಾರಾಜರ ಭಾವಚಿತ್ರ ಇದೆ. ಹಾಗೆ ಎಡಭಾಗದಲ್ಲಿ ಗಣೇಶನ ಗರ್ಭಗುಡಿ ಇದೆ. ಈಗ ತಯಾರಾಗ್ತಾ ಇದೆ ಭಜನಾ ಮಂಗಳೋತ್ಸವಕ್ಕೆ ನೋಡಿ. ಫಲಪುಷ್ಪಗಳೊಂದಿಗೆ ಮುಕ್ತೇಸರರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಭಕ್ತರೆಲ್ಲ ಸ್ವಲ್ಪ ಹೊತ್ತಿನಲ್ಲೇ ಸಂಚಾಲಕರು ಮುಕ್ತೇಸರರು ಎಲ್ಲರೂ ಸೇರಿಕೊಂಡು ದೀಪವನ್ನು ಪ್ರಜ್ವಲಿಸಿ ಈಗ ಭಜನಾ ಮಂಗಲಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. 10 ದಿನಗಳ ಕಾಲ ನಿರಂತರವಾಗಿ ಚಂಡಿಕಾ ಹೋಮ, ನವರಾತ್ರಿ ಮಹೋತ್ಸವ, ಶಾರದಾ ಪೂಜೆ ಎಲ್ಲವನ್ನು ಮುಗಿಸಿಕೊಂಡು ಕೊನೆಯದಾಗಿ ಭಜನಾ ಮಂಗಳೋತ್ಸವ ಇವತ್ತು ಬಹಳ ವಿಜೃಂಭಣೆಯಿಂದ ನಮ್ಮ ದೇವಸ್ಥಾನದಲ್ಲಿ ನಡೀತದೆ ನೋಡಿ. ದೇವರ ಮುಂಭಾಗಕ್ಕೆ ಮುಕ್ತೇಸರರು ಫಲಪುಷ್ಪವನ್ನೆಲ್ಲ ನೀಡ್ತಾ ಇದ್ದಾರೆ. ಈಗ ದೇವರಿಗೆ ಈಗ ಒಂದು ಆರತಿಯನ್ನು ಎತ್ತಿ ನಂತರ ಅದೇ ಆರತಿಯ ತಟ್ಟೆಯಿಂದ ದೀಪವನ್ನು ಪ್ರಜ್ವಲಿಸ್ತಾರೆ ನೋಡಿ. ದೇವರ ಪೂಜೆ ಆಗ್ತಾ ಇದೆ ನೋಡಿ. ಆರತಿ ಬೆಳಗ್ತಾ ಇದ್ದಾರೆ ಅರ್ಚಕರು. ಅದೇ ಆರತಿಯ ಬೆಳಕಿನಲ್ಲಿ ಈ ಮಂಗಳೋತ್ಸವದ ಬಹಳ ಬೆಳಗಿನವರೆಗೆ ಪ್ರಜ್ವಲಿಸುವಂತಹ ದೀಪವನ್ನು ಬೆಳಗಿಸಿ ಚಾಲನೆ ಕೊಡ್ತಾ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಚಾಲನೆಯನ್ನು ಕೊಡ್ತಾ ಇದ್ದಾರೆ ನೋಡಿ. ಪ್ರಥಮತಃ ಕುಣಿತ ಭಜನೆಗೆ ಆಗಮಿಸಿದಂತಹ ಪುಟ್ಟ ಮಕ್ಕಳು ಕೂಡ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಸುಮಾರು 12ರಿಂದ 13 ತಂಡಗಳು ಆಗಮಿಸಿವೆ. ಗಂಟೆಗೆ ಒಂದರಂತೆ ಬೇರೆ ಬೇರೆ ಕಡೆಯಿಂದ ಭಜನೆಯ ತಂಡಗಳು ಆಗಮಿಸ್ತವೆ.
ಹಾಗೆ ಅವರು ಬಂದು ಭಜನೆಯನ್ನು ನೀಡ್ತಾರೆ ನೋಡಿ. ಈಗ ದೀಪವನ್ನು ಒಂದು ಸುತ್ತು ಪ್ರದಕ್ಷಿಣೆ ಬಂದು ಗಣಪತಿ ವಿಗ್ರಹದ ಎದುರು ಇಟ್ಟು ಆಮೇಲೆ ಭಜನೆ ಪಾಳಿಯಲ್ಲಿ ಇಡ್ಲಿಕ್ಕಿದೆ ನೋಡಿ ಹೇಗೆ ನಡೀತದೆ ಅಂತೇಳಿ. ಈಗ ಒಂದು ಪ್ರದಕ್ಷಿಣೆ ಬಂದು ಭಜನೆ ಪಾಳಿಯಲ್ಲಿ ದೀಪವನ್ನು ಹಾಗೂ ಫಲಪುಷ್ಪವನ್ನೆಲ್ಲ ದೇವರ ಮುಂಭಾಗದಲ್ಲಿ ಇಡ್ತಾರೆ ನೋಡಿ. ಈ ರೀತಿಯಾಗಿ ತಕ್ಷಣವೇ ಭಜನೆ ಆರಂಭಗೊಳ್ಳಬೇಕು. ಈಗ ಪ್ರಥಮತಃವಾಗಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಿರಿಯಂಗಡಿಯವರಿಂದ ಒಂದು 1/4 ಗಂಟೆ ಭಜನೆ ಇದೆ. ಆರಂಭ ಚಾಲನೆಗೆ ನಾವೇ ಕೂತ್ಕೊಳ್ತೇವೆ. ಆಮೇಲೆ ಬೇರೆ ಬೇರೆ ಭಾಗಗಳಿಂದ ಬಂದಂತಹ ಭಜನಾ ತಂಡಗಳು ಅವರ ಭಜನಾ ಸೇವೆಯನ್ನು ನೀಡ್ತಾರೆ ನೋಡಿ ಯಾವ ರೀತಿ ಮುಂದುವರಿತದೆ ಅಂತೇಳಿ. ಪ್ರಥಮತಃವಾಗಿ ಸೀತಾಮಾತಾ ಮಕ್ಕಳ ಕುಣಿತ ಭಜನಾ ತಂಡ ಇರ್ತದೆ. ನಂತರ ಶ್ರೀ ಮಹಾಲಕ್ಷ್ಮಿ ಭಜನಾ ತಂಡ ಅನಂತಶಯನ, ಆಮೇಲೆ ಶ್ರೀ ಓಂಕಾರ್ ಭಜನಾ ತಂಡ ಕಾಬೆಟ್ಟು, ನಂತರ ಶ್ರೀ ದುರ್ಗಾ ಭಜನಾ ತಂಡ ಹುಡ್ಕೋ ಕಾಲೋನಿ ಕುಕ್ಕುಂದೂರು. ಹಾಗೆ ಒಂದೊಂದಾಗಿ ನಂತರ ಧರ್ಮಶಾಸ್ತ್ರ ಭಜನಾ ತಂಡ ಸಾಣೂರು, ಹಾಗೆ ಹೆಜಮಾಡಿಯಿಂದ ಆಗಮಿಸಿದಂತಹ ಭಜನಾ ತಂಡ ಲಕ್ಷ್ಮೀನಾರಾಯಣ ಭಜನಾ ತಂಡ ಹೆಜಮಾಡಿ, ಹಾಗೆ ಮುಂದೆ ಕಾಳಿಕಾಂಬಾ ಭಜನಾ ತಂಡ ಕಾಳಿಕಾಂಬಾ ಕಾರ್ಕಳ, ಸಿದ್ಧಿವಿನಾಯಕ ಭಜನಾ ಮಂಡಳಿ ತೆಳ್ಳಾರು, ಹಾಗೆ ನಂತರ ಶ್ರೀ ಅಂಬಾ ಭವಾನಿ ಭಜನಾ ಮಂಡಳಿ ಕವತ್ತಾರು ಮುಲ್ಕಿ, ನಂತರದಲ್ಲಿ ವೀರಭದ್ರ ಭಜನಾ ಮಂಡಳಿ ಗಾಂಧಿ ಮೈದಾನ ಕಾರ್ಕಳ, ಗುರುದೇವೋ ಮಹೇಶ್ವರ, ಮುಂದೆ ಶಿವತಿಕೆರೆ ಭಜನಾ ಮಂಡಳಿ ಶಿವತಿಕೆರೆ ಕಾರ್ಕಳ, ಹಾಗೂ ರಾಘವೇಂದ್ರ ಭಜನಾ ಮಂಡಳಿ ತೆಳ್ಳಾರು ರಸ್ತೆ. ಇವರ ಜೊತೆಯಾಗಿ 2 ಗಂಟೆಗಳ ಕಾಲ ಬಹಳ ಚಂದ ಮಾಡಿ ಭಜನೆಯನ್ನು ಸೇವೆಯನ್ನು ನೀಡ್ತಾರೆ. ನಂತರ 4 ರಿಂದ 6 ಗಂಟೆಯವರೆಗೆ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಹಿರಿಯಂಗಡಿ ಕಾರ್ಕಳ ಇವರು ಸೇವೆಯನ್ನು ನೀಡ್ತಾರೆ. ಯಾವ ರೀತಿ ಭಜನೆ ಸಾಗ್ತದೆ ಅಂತೇಳಿ ನೋಡೋಣ ಬನ್ನಿ. ಮೊದಲಿಗೆ ಶ್ರೀ ವಿಘ್ನ ವಿನಾಶಕ ಗಜಾನನನ್ನು ಸ್ತುತಿಸುತ್ತಾ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಹಿರಿಯಂಗಡಿ ಕಾರ್ಕಳ ಇವರು ಆರಂಭವನ್ನು ಮಾಡ್ತಾ ಇದ್ದಾರೆ. ಮುಂದೆ ಇದೇ ರೀತಿ ಮುಂದುವರಿತಾ ಹೋಗ್ತದೆ ನೋಡಿ. ಹಾಗೆ ದೇವಸ್ಥಾನದ ಹೊರಭಾಗದಲ್ಲಿ ಒಂದು ದೊಡ್ಡದಾದ ದೀಪ ಇಟ್ಟಿದ್ದಾರೆ. ಆ ದೀಪವನ್ನು ಕೂಡ ಎಲ್ಲ ಭಕ್ತರು, ಮುಕ್ತೇಸರರು ಹಾಗೂ ಸಂಚಾಲಕರು ಎಲ್ಲರೂ ಸೇರಿಕೊಂಡು ದೀಪವನ್ನು ಪ್ರಜ್ವಲನೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಬಂದು ಹಿರಿಯರಿಂದ ಆರಂಭಗೊಂಡು ಎಲ್ಲರೂ ಬಂದು ದೀಪವನ್ನು ಪ್ರಜ್ವಲಿಸ್ತಾ ಇದ್ದಾರೆ ನೋಡಿ.
ಹಾಗೆ ಒಳಭಾಗದಲ್ಲಿ, ದೇವಸ್ಥಾನದ ಒಳಭಾಗದಲ್ಲಿ ಕುಣಿತ ಭಜನೆ ಕೂಡ ಆಗ್ತಾ ಇದೆ. ಚಾಲನೆ ಈಗಲೇ ಆಗಿದೆ. 1 ಗಂಟೆಗೊಮ್ಮೆ ನಮ್ಮ ದೇವಸ್ಥಾನದಲ್ಲಿ ದೇವರ ಆರತಿ ಅಥವಾ ಪೂಜೆ ನಡೀತಾ ಇರ್ತದೆ. tuja. Oke, juga coba. Ya itu harus. ಈಗ ಕುಣಿತ ಭಜನೆ ಮಾಡ್ತಿರುವಂತಹ ಮಕ್ಕಳೆಲ್ಲರಿಗೂ ಕೂಡ ಅರಿಶಿನ ಕುಂಕುಮವನ್ನು ನೀಡಿ ಗೌರವವನ್ನು ನೀಡ್ತಾ ಇದ್ದಾರೆ ನೋಡಿ. ಕುಣಿತ ಭಜನೆ ಈಗಾಗಲೇ ಆರಂಭಗೊಳ್ಳಿಕ್ಕಿದೆ ನೋಡಿ, ಆರಂಭಗೊಂಡಿತು. ಮಕ್ಕಳು ಬಹಳ ಚೆಂದ ಮಾಡಿ ಸುಂದರವಾಗಿ ಕುಣಿತ ಭಜನೆಯನ್ನು ಮಾಡ್ತಾ ಇದ್ದಾರೆ. ಪುಟ್ಟ ಮಕ್ಕಳು ಬಹಳ ಶ್ರದ್ಧೆಯಿಂದ. ಹಾಗೆ ಈ ಭಜನಾ ತಂಡಗಳಿಗೊಂದು ಗೌರವ ಸಮರ್ಪಣೆ ಮಾಡುವಂಥದ್ದು ದೇವಳದ ಕರ್ತವ್ಯ. ಹಾಗೆ ಶಾಲು ಹೊದಿಸಿ ಹಾಗೂ ಅವರಿಗೆ ಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದಾರೆ ನೋಡಿ. ಆ ತಂಡದೊಂದಿಗೆ ನಾವೆಲ್ಲರೂ ಸೇರಿ ಒಂದು ಫೋಟೋ ಸೆಷನ್ ಮಾಡ್ತಾ ಇದ್ದೇವೆ ನೋಡಿ. ಈಗ ಇವರಿಗೆ ಫಲಹಾರಕ್ಕೆ ಕರ್ಕೊಂಡು ಹೋಗೋ ಸಮಯ ನೋಡಿ. ಯಾವ ರೀತಿಯೆಲ್ಲ ಫಲಹಾರ ರೆಡಿ ಮಾಡಿದೆ ನೋಡಿ. ಇಡ್ಲಿ, ಸಾಂಬಾರ್, ಶೀರಾ, ಅವಲಕ್ಕಿ, ಹೆಸರು ಹಾಗೂ ಚಿಪ್ಸ್, ಕಾಫಿ, ಟೀ, ಹೀಗೆ ಬೇರೆ ಬೇರೆ ರೀತಿಯ ಫಲಹಾರವನ್ನೆಲ್ಲ ರೆಡಿ ಮಾಡಿರ್ತಾರೆ. ಬಂದ ಭಕ್ತರಿಗೆ ಹಾಗೆ ಭಜನಾ ತಂಡಗಳೆಲ್ಲರಿಗೂ ಕೂಡ ಹೊಟ್ಟೆ ತುಂಬ ಫಲಹಾರವನ್ನು ನೀಡಿ ಗೌರವದಿಂದ ಕಳಿಸಿಕೊಡುವಂಥದ್ದು ನಮ್ಮ ಜವಾಬ್ದಾರಿ ನೋಡಿ ಈ ರೀತಿ. ಹಾಗೆ ನೆಕ್ಸ್ಟ್ ಭಜನಾ ತಂಡ ತಯಾರಾಗಿದೆ. ಮಹಾಲಕ್ಷ್ಮಿ ಭಜನಾ ಮಂಡಳಿ ಅನಂತ ಶಯನ, ಇವರಿಗೆ ಕೂಡ ಅರಿಶಿನ ಕುಂಕುಮವನ್ನು ನೀಡಿ ಗೌರವವನ್ನು ಸಮರ್ಪಣೆ ಮಾಡಿ ಭಜನೆ ಆರಂಭಗೊಳ್ಳಿಕ್ಕೆ ಚಾಲನೆಯನ್ನು ಇಡ್ತಾ ಇದ್ದೇವೆ ನೋಡಿ. ಸ್ವಲ್ಪ ಹೊತ್ತಿನಲ್ಲೇ ಭಜನೆ ಆರಂಭಗೊಳ್ತದೆ. ಯಾವುದೇ ಸಮಯವನ್ನು ವಿಳಂಬ ಮಾಡಲಿಕ್ಕಿಲ್ಲ. ಕಂಟಿನ್ಯೂ ಆಗಿ ಭಜನೆ ಸಾಗ್ತಾ ಇರ್ತದೆ. ನೋಡಿ, ಮಹಾಲಕ್ಷ್ಮಿ ಭಜನಾ ಮಂಡಳಿಯ ಭಜನೆ ಸಾಗ್ತಾ ಇದೆ ನೋಡಿ. ಅವರಿಗೆ ಕೂಡ ಗೌರವ ಸಮರ್ಪಣೆ. ಹಾಗೆ ಆ ತಂಡಕ್ಕೂ ಕೂಡ ಟಿಫಿನ್ ವ್ಯವಸ್ಥೆ ಮಾಡಲಾಗಿದೆ. ಆ ಹೊತ್ತಿಗಾಗಲೇ ವಿಘ್ನ ವಿನಾಶಕನ ಗಣಪತಿಯ ಗುಡಿಯ ಎದುರು ಪೂಜೆಗೆ ತಯಾರಾಗಿದೆ. ಎಲ್ಲ ಭಕ್ತರು ಅಲ್ಲಿ ಸೇರಿಕೊಂಡು ಪೂಜೆಯಲ್ಲಿ ಪಾಲ್ಗೊಳ್ತಾರೆ ನೋಡಿ. ಹಾಗೆ ಗಂಟೆಗೊಂದು ಬಾರಿ ದೇವಿಯ, ದುರ್ಗಾದೇವಿಯ ಪೂಜೆ ನಡೀಲಿಕ್ಕಿದೆ. ಆರತಿ ಬೆಳಗ್ತಾರೆ ಗಂಟೆಗೆ ಒಂದು ಬಾರಿ, ಬೆಳಗಿನವರೆಗೆ ಕೂಡ. ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಗಂಟೆಗೆ ಒಂದು ಬಾರಿ ಆರತಿ ಎತ್ತಲಿಕ್ಕಿದೆ. ಈಗ ನೆಕ್ಸ್ಟ್ ಇನ್ನೊಂದು ಭಜನಾ ತಂಡ ತಯಾರಾಗಿದೆ ನೋಡಿ.
ಇಲ್ಲೀಗ ಓಂಕಾರ ಭಜನಾ ಮಂಡಳಿ ಕಾಬೆಟ್ಟು ಇವರಿಗೆ ಅರಿಶಿನ ಕುಂಕುಮವನ್ನು ನೀಡಿ ಗೌರವ ನೀಡ್ತಾ ಇದ್ದಾರೆ. ಅವರು ಈಗಾಗಲೇ ಭಜನಾ ಪಾಳಿಯಲ್ಲಿ ಕುಳಿತು ಭಜನೆ ಆರಂಭ ಮಾಡ್ತಾ ಇದ್ದಾರೆ ನೋಡಿ. ಓಂಕಾರ ಭಜನಾ ತಂಡಕ್ಕೂ ಕೂಡ ಶಾಲು ಹೊದಿಸಿ ಪ್ರಸಾದವನ್ನು ವಿತರಣೆ ಮಾಡಿ ಗೌರವವನ್ನು ನೀಡುವಂಥ ಸಮಯ. ಹಾಗೆ 11 ಗಂಟೆಯಲ್ಲಿ ಪೂಜೆ ನಡೀತಾ ಇದೆ ನೋಡಿ. ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಇರ್ತದೆ. ಬೆಳಗಿನವರೆಗೂ ಭಕ್ತರೆಲ್ಲರೂ ಅಲ್ಲಿ ಸೇರ್ಕೊಂಡಿರ್ತಾರೆ ನೋಡಿ, ಓಂಕಾರ ಭಜನಾ ಮಂಡಳಿಯೊಂದಿಗೆ ನಾವು. ಹಾಗೆ ಭಕ್ತರೆಲ್ಲರೂ ಕೂಡ ಸೇರಿಕೊಂಡು ಅವರಿಗೆ ಇಷ್ಟ ಬಂದ ಸೇವೆಯನ್ನು ನೀಡ್ತಾರೆ. ಪುಷ್ಪಾರ್ಚನೆ ಸೇವೆ, ಮಂಗಲ ಸೇವೆಯನ್ನು. ಈಗ ಮುಂದಿನ ಭಜನಾ ಮಂಡಳಿ ಶ್ರೀ ದುರ್ಗಾ ಭಜನಾ ಮಂಡಳಿ ಕುಕ್ಕಂದೂರಿಯವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಅರಿಶಿನ ಕುಂಕುಮವನ್ನು ನೀಡಿ ಪೂಜೆಗೆ, ಭಜನಾ ಸೇವೆಗೆ ಅಣಿ ಮಾಡ್ತಾ ಇದ್ದಾರೆ ನೋಡಿ. ಶ್ರೀ ದುರ್ಗಾ ಭಜನಾ ಮಂಡಳಿಗೂ ಕೂಡ ಈಗ ಶಾಲು ಹೊತ್ತಿಸಿ ಪ್ರಸಾದವನ್ನು ನೀಡಿ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದೇ ರೀತಿ ಬೆಳಗಿನವರೆಗೂ ಸಾಗ್ತದೆ. ಗಂಟೆಗೊಂದು ಭಜನಾ ಮಂಡಳಿ ಆಗಮಿಸ್ತದೆ, ಗಂಟೆಗೊಂದು ಬಾರಿ ಪೂಜೆ ನಡೀತದೆ. ಭಕ್ತರು ಬಂದು ತಮ್ಮ ಸೇವೆಯನ್ನು ನೀಡ್ತಾ ಇರ್ತಾರೆ ನೋಡಿ. ಭಕ್ತರೆಲ್ಲರೂ ಬಂದು ದೇವಿಯ ಮುಂಭಾಗದಲ್ಲಿ ದೇವಿಯನ್ನು ಪೂಜಿಸಿ ಪ್ರಾರ್ಥಿಸಿ ಕೈ ಮುಗಿತಾರೆ ನೋಡಿ ಯಾವ ರೀತಿ. ಹೊರಭಾಗದವರೆಗೂ ಕೂಡ ಜನರು ಸೇರಿರ್ತಾರೆ ನೋಡಿ. ರಾತ್ರಿ 10 ಆದರೂ ಕೂಡ ಎಷ್ಟು ಸಂಖ್ಯೆಯಲ್ಲಿ ಜನರಿದ್ದಾರೆ ನೋಡಿ. ಈಗ ನೆಕ್ಸ್ಟ್ ಧರ್ಮಶಾಸ್ತ್ರ ಭಜನಾ ಮಂಡಳಿ ಸಾಣೂರಿಯವರಿಂದ ಕುಣಿತ ಭಜನೆ. ಬಹಳ ಚೆಂದ ಮಾಡಿ ಕುಣಿತ ಭಜನೆಯನ್ನು ನೆರವೇರಿಸಿಕೊಟ್ರು ಅವರು. ಅದರ ಜೊತೆಗೆ ನಾವು ಮಹಿಳೆಯರೆಲ್ಲರೂ ಸೇರಿಕೊಂಡು ಫೋಟೋಶೂಟ್ ಕೂಡ ಮಾಡ್ತಾ ಇರ್ತೇವೆ. ಬೆಳಗ್ಗೆವರೆಗೆ ಇರ್ತೇವೆ ನಾವು ಸಹ. ದೇವರ ಸೇವೆ ಮಾಡಿಕೊಂಡು ಖುಷಿ ಪಡ್ತೇವೆ, ಗಮ್ಮತ್ತು ಮಾಡ್ತೇವೆ ನೋಡಿ ಎಲ್ಲರೂ ಒಟ್ಟಾಗಿ. ಈಗ ಇಲ್ಲಿ ಸೇವೆ ನೀಡ್ತಾ ಇರುವವರು ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಹೆಜಮಾಡಿ ಪಡುಬಿದ್ರೆಯವರು. ಹಾಗೆ ಅವರಿಗೆ ಕೂಡ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಶಾಲು ಹೊದಿಸಿ ಪ್ರಸಾದವನ್ನು ವಿತರಣೆ ಮಾಡಿ ಅರ್ಚಕರು ಗೌರವವನ್ನು ನೀಡ್ತಾ ಇದ್ದಾರೆ ನೋಡಿ.
ಹಾಗೆ ನೆಕ್ಸ್ಟ್ ಕೂಡ ಪೂಜೆ ನಡೀತಾ ಇದೆ ನೋಡಿ. ಸುಮಾರು ಗಂಟೆ 11 ಆಗಿದೆ. ಈಗ ಮುಂದೆ ಕಾಳಿಕಾಂಬ ಭಜನಾ ಮಂಡಳಿ, ಕಾಳಿಕಾಂಬ ದೇವಸ್ಥಾನ ಕಾರ್ಕಳ ಇವರಿಂದ ಆ ಹೊತ್ತಿಗಾಗಲೇ ನಮ್ಮ ದೇವಸ್ಥಾನಕ್ಕೆ ಒಬ್ಬರು ಭಕ್ತರು ಆಗಮಿಸಿ ಬೆಳಗಿನವರೆಗೂ ಸಹ ಯಾರೆಲ್ಲ ಭಜನಾ ಪಾಳಿಯಲ್ಲಿ ಹಾಡ್ತಾರೆ ಅವರ ಹಾಡಿಗೆ ತಕ್ಕುದಾಗಿ ಕುಣಿತಾ ಇರ್ತಾರೆ. ಆ ಸೇವೆಯನ್ನು ಖಂಡಿತವಾಗಿ ನಾವು ಶ್ಲಾಘಿಸಲೇಬೇಕಾದದ್ದು. ಆ ಒಂದು ವಯಸ್ಸಿನಲ್ಲಿ ಕೂಡ ಅವರ ಸೇವೆ, ಅದರ ಜೊತೆಗೆ ಇಲ್ಲಿ ಪ್ರಸಾದ ತಯಾರಿ ಕೂಡ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಗಂಟೆ 1 ಈ ಸಂದರ್ಭದಲ್ಲಿ ಕೂಡ ನೋಡಿ ಮುಲ್ಕಿ ಭಜನಾ ಮಂಡಳಿಯವರು ಆಗಮಿಸ್ತಾ ಇದ್ದಾರೆ. ಈಗ ಕಾಳಿಕಾಂಬ ಭಜನಾ ತಂಡಕ್ಕೆ ಗೌರವ ಸಮರ್ಪಣೆಯನ್ನು ನೀಡುವಂತಹ ಸಮಯ. ಈಗ ಇಲ್ಲಿ ಕವತ್ತಾರು ಅಂಬಾಭವಾನಿ ಭಜನಾ ಮಂಡಳಿ ಮುಲ್ಕಿ ಇವರಿಂದ ಭಜನೆ ಸಾಗ್ತಾ ಇದೆ. ನಾವು ಕೂಡ ನಿದ್ದೆ ಬಾರದ ಭಜನೆಯಲ್ಲಿ ಸೇರಿಕೊಂಡು ಹಾಗೆ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಗಮ್ಮತ್ತು ಮಾಡ್ತಾ ಪೂಜೆಯಲ್ಲಿ ಕೂಡ ಪಾಲ್ಗೊಳ್ತಾ ಇರ್ತೇವೆ ನೋಡಿ. ಗಂಟೆ 2 ಆದರೂ ಕೂಡ ಜನರು ಭಕ್ತರು ಆಗಮಿಸ್ತಾ ಇರ್ತಾರೆ. ಈಗ ಸುಮಾರು ಗಂಟೆ 2 ಆಗ್ತಾ ಬಂತು. ಈ ಸಂದರ್ಭದಲ್ಲಿ ಈಗ ನೋಡಿ ಇಷ್ಟು ಸಂಖ್ಯೆಯಲ್ಲಿ ಜನ ಸೇರ್ಕೊಂಡಿದ್ದಾರೆ. ಹೊರಗಡೆ ಕೂಡ ಜನರಿರ್ತಾರೆ, ಭಜನೆಯನ್ನು ಕೇಳ್ತಾ ಆಲಿಸ್ತಾ ಖುಷಿಯಿಂದ ಇರ್ತಾರೆ ನೋಡಿ. ಹಾಗೆ ಈಗ ಭಜನಾ ಸೇವೆಯನ್ನು ನೀಡ್ತಿರುವವರು ವೀರಭದ್ರ ಭಜನಾ ಮಂಡಳಿ, ಗಾಂಧಿ ಮೈದಾನ್, ಕಾರ್ಕಳ. ಹಾಗೂ ರಾಘವೇಂದ್ರ ಭಜನಾ ಮಂಡಳಿ ಭಜನೆ ದಾಸರ ಪದದೊಂದಿಗೆ ಭಜನೆ ನಡೀತದೆ. ಬಹಳ ಅತ್ಯುತ್ತಮವಾದ ಭಜನೆ. ಇವರು ಯಾವ ನಿದ್ದೆಯಲ್ಲಿದ್ದವರು ಕೂಡ ಎದ್ದಿರಲಾರದೆ ಭಜನೆ ಮಾಡ್ತಾರೆ. ಅದರ ಜೊತೆಗೆ ಭಜನೆಗೆ ತಕ್ಕದಾಗಿ ಇವರು ತಮ್ಮ ಹೆಜ್ಜೆಯನ್ನು ಹಾಡ್ತಾ ಇದ್ದಾರೆ. ಎಲ್ಲ ಭಕ್ತರು ಹಾಡಿಗೋಸ್ಕರ
ಕಾತುರದಿಂದ ಕಾಯ್ತಾ ಇದ್ದಾರೆ. ಎಷ್ಟು ಸುಂದರವಾಗಿ ಭಜನೆಯನ್ನು ಹೇಳ್ತಾರೆ. 4 ಗಂಟೆಯಿಂದ ಶ್ರೀ ಭಜನೆ 6 ಗಂಟೆವರೆಗೆ ನಾವು ಭಜನೆ ಪಾಳಿಯಲ್ಲಿ ಸೇರಿಕೊಳ್ತೇವೆ. ಆಮೇಲೆ ದೇವರಿಗೆ 5 ಸುತ್ತು ಪ್ರದಕ್ಷಿಣೆಯನ್ನು ಬಂದು ದೀಪ ತಂದು ಭಜನೆ ಮಂಗಳದ ಮುಕ್ತಾಯವನ್ನು ಮಾಡುತ್ತೇವೆ. ಎಲ್ಲ ಭಕ್ತರು ದೇವರ ಮುಂಭಾಗದಲ್ಲಿ ಕುಣಿಯುತ್ತಾ ನಲಿಯುತ್ತಾ ಭಜನೆಯನ್ನು ಹಾಡುತ್ತಾ ಸಾಕ್ತಾರೆ. ಕೆಲವರು ಬೆಳಿಗ್ಗೆ ರಾತ್ರಿ ಮಿಡ್ ನೈಟ್ ಹೋದವರು ಬೆಳಿಗ್ಗೆ ಆಗುವಾಗ ಫ್ರೆಶ್ ಆಗಿ ಬರ್ತಾರೆ. ನೋಡಿ ಎಷ್ಟು ಜನಸ್ತೋಮ ಸೇರಿಕೊಂಡಿದೆ ನೋಡಿ. ಬೆಳಗ್ಗೆ 6 ಗಂಟೆ ಹೊತ್ತಿಗೆ ಬಹಳ ಒಂದು ಸುಂದರವಾದ ಕ್ಷಣ ಇದು. ದೇವರಿಗೆ ಅಭಿಷೇಕವನ್ನು ಮಾಡಿ ಪಂಚಾಮೃತ ಅಭಿಷೇಕವನ್ನು ಮಾಡಿ ಆಭರಣವನ್ನೆಲ್ಲ ತೊಡಿಸಿ ಉಡುಗೆಯನ್ನು ತೊಡಿಸಿ ಹೂವಿನ ಅಲಂಕಾರವನ್ನು ಮಾಡಿ ಮಹಾಪೂಜೆಯನ್ನು ಮಾಡ್ತಾರೆ. ನೋಡಿ ಒಂದೊಂದಾಗಿ ನೋಡ್ತಾ ಬರೋಣ. ಪ್ರದಕ್ಷಿಣೆ ಬರಲಿಕ್ಕಿದೆ ನೋಡಿ. ಪ್ರದಕ್ಷಿಣೆ ಬರ್ತಾ ನಾವೆಲ್ಲರೂ ಕೂಡ ಹಾಡ್ತಾ ಕುಣಿತಾ ಭಜನೆಯನ್ನು ಹಾಡ್ತಾ ದೇವರ ಸೇವೆಯನ್ನು ಮಾಡ್ತಾರೆ. ಎಲ್ಲ ಭಕ್ತರು ಸೇರಿಕೊಂಡಿದ್ದಾರೆ ನೋಡಿ. ಭಕ್ತ ಸಮೂಹವನ್ನು ನೀವು ಗಮನಿಸ್ಬೋದು. ಈಗಾಗಲೇ ದೇವರೆಲ್ಲ ನಿರಾಭರಣಳಾಗಿ ದೇವರು ಹೇಗೆ ಕಾಣ್ತಾ ಇದ್ದಾರೆ. ಅಭಿಷೇಕವನ್ನು ಕೂಡ ಮಾಡ್ತಾ ಇದ್ದಾರೆ ನೋಡಿ. ಶುದ್ಧವಾದ ಹಸುವಿನ ಹಾಲಿನಿಂದ ಅಭಿಷೇಕವನ್ನು ಮಾಡ್ತಾರೆ. ಹಾಗೆ ತುಪ್ಪದಿಂದ ಅಭಿಷೇಕವನ್ನು ಮಾಡ್ತಾರೆ ನೋಡಿ. ಬಹಳ ಸುಂದರ ದೃಶ್ಯ ನೋಡಿ. ನಾವು ಒಂದೊಂದು ಸುತ್ತು ಪ್ರದಕ್ಷಿಣೆ ಆದ ಹಾಗೆ ದೇವರ ಮುಖ ನೋಡುವಾಗ ಬದಲಾವಣೆ ಕಾಣ್ತಾ ಇರ್ತದೆ. ಒಮ್ಮೆ ನಿರಾಭರಣಳಾಗಿದ್ದರೆ ಇನ್ನೊಮ್ಮೆ ಹಾಲಿನ ಅಭಿಷೇಕದಿಂದ, ಆಮೇಲೆ ಬಟ್ಟೆ ಧರಿಸಿ, ಆಮೇಲೆ ಆಭರಣವನ್ನು ಧರಿಸಿ ಹೂವಿನ ಅಲಂಕಾರ, ಈ ರೀತಿ. ಈಗ ಇಲ್ಲಿ ಗಣೇಶನಿಗೂ ಕೂಡ ಇದೇ ರೀತಿ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ನೋಡಿ. ಹಾಗೆ ಪ್ರದಕ್ಷಿಣೆ ಕೂಡ ಸಾಗ್ತಾ ಇದೆ, ಮುಂದುವರಿತಾ ಇದೆ. ಭಜಕರೆಲ್ಲರೂ ಭಜನೆಯಲ್ಲಿ ಕುಣಿತಾ ಭಜನೆ ಮಾಡ್ತಾ ಸಾಗ್ತಾ ಇದ್ದಾರೆ. ಈಗ ದೇವಿಯ ಮಂಗಳೋತ್ಸವದ ಕೊನೆಯ ಕ್ಷಣದಲ್ಲಿ ವಸ್ತ್ರಾಲಂಕಾರ, ಆಭರಣಗಳ ಅಲಂಕಾರ, ಹೂವಿನ ಅಲಂಕಾರದಿಂದ ದೇವರನ್ನು ಆರತಿ ಎತ್ತುತ್ತಾ ಇದ್ದಾರೆ ನೋಡಿ. ದೇವರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಮುಂಜಾವಿನಲ್ಲಿ ದೇವಿ ನವರಾತ್ರಿಯ ಉತ್ಸವ, ಶಾರದೋತ್ಸವ, ಚಂಡಿಕಾ ಹೋಮ ಹಾಗೂ ಮಂಗಳೋತ್ಸವದಿಂದ ಪ್ರಸನ್ನಳಾಗಿದ್ದಾಳೆ. ಅವಳಿಗೆ ಕೊನೆಯದಾಗಿ ಈಗ ಮಂಗಳಾರತಿ ಆಗ್ತಾ ಇದೆ. ನೀವು ಬಹಳ ಸುಂದರವಾಗಿ ಕಾಣ್ತಾ ಇದೆ ಈ ದೃಶ್ಯ. ಎಲ್ಲರೂ ಕೂಡ ಇದನ್ನು ನೋಡಿ ಪಾವನರಾಗಲೇಬೇಕು. ಕೊನೆಗೆ ಎಲ್ಲ ಸೇವೆಗೈದಂಥವರಿಗೆಲ್ಲರಿಗೆ ಪ್ರಸಾದ ವಿತರಣೆಯ ಸಮಯ. ಓಕೆ, ಹೀಗಿತ್ತು ನಮ್ಮ ದೇವಸ್ಥಾನದ ಮಂಗಳೋತ್ಸವ. ಮತ್ತೆ ಸಿಗೋಣ, ಬಾಯ್.